ಈಗ ಮಮತಾ ರೆಡ್ಡಿ ಅವರು ಅಂತೇಳಿ ಈಗ GB ಎಲೆಕ್ಷನ್ ವಿಂಗಡಣೆ ಆಗಿದೆಯಲ್ಲ, 8 ವಾರ್ಡ್ ಇದ್ದಿದ್ದು 14 ವಾರ್ಡ್ ಆಗಿದೆ. NS ಪಾಳ್ಯಕ್ಕೆ ಅವರು ಒಂದು ಆಕಾಂಕ್ಷಿಯಾಗಿ ಓಡಾಡ್ತಾ ಇದ್ದಾರೆ. ಇಲ್ಲಿ BJP ಬಾವುಟ ಆರಿಸ್ಬೇಕು ಅಂತಲೇ ತುಂಬ ಕಷ್ಟ, ಪಣ ತೊಟ್ಟು ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸ ಮಾಡ್ತಾ ಇದ್ದೀನಿ. ಪಾರ್ಟಿ ತಾಯಿ ನಿಯತ್ತಾಗಿ BJPಗೆ ಮೋದಿ ಅವರು ಇದು ಈ ಭಾಗದ ಜನಕ್ಕೆಲ್ಲ ತುಂಬ ಶಕ್ತಿ ಬಂದಿದೆ. ಯಾಕಂದ್ರೆ ಇದೆಲ್ಲ BJPಗೆ ಭದ್ರಕೋಟೆ. ಅವ್ರ ಕೊನೆ ಆಸೆ ಏನು ಅಂತ ಹೇಳಿದ್ರೆ ಜನಗಳ ಸೇವೆ ಮಾಡಬೇಕು. ನಮ್ಮ ಪಾರ್ಟಿಯವರು ಆಯ್ಕೆ ಮಾಡಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಅವ್ರಿಗೆ ಸ್ಪಂದಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂತಹ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರಾಗಿ 5 ವಲಯಗಳನ್ನ ರಚನೆ ಮಾಡಲಾಗಿದೆ. ಈ ಒಂದು ಗ್ರೇಟರ್ ಬೆಂಗಳೂರಿಗೆ ಯಾವುದೇ ಕ್ಷಣದಲ್ಲಿ ರಾಜ್ಯ ಸರ್ಕಾರ ಚುನಾವಣೆಗಳನ್ನ ನಡೆಸಬಹುದು ಎಂಬಂತ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳು ಒಂದಷ್ಟು ಉತ್ಸಾಹದಿಂದ ಎಲ್ಲೆಡೆಯೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ತಮ್ಮ ವಾರ್ಡ್ಗಳಲ್ಲಿ ಕಚೇರಿಗಳನ್ನ ತೆರೆಯುವಂತದ್ದು, ಹಾಗೆಯೇ ಜನರಿಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದು ಎಲ್ಲ ಪಕ್ಷಗಳಲ್ಲೂ ಕೂಡ ಆ ಒಂದು ಚಟುವಟಿಕೆಗಳು ಗರಿಗೆದರಿದೆ. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ BTM ವಿಧಾನಸಭಾ ಕ್ಷೇತ್ರದ NS ಪಾಳ್ಯ ವಾರ್ಡ್ ನಂಬರ್ 17ರಲ್ಲಿ ಇಲ್ಲಿನ ಬಿಜೆಪಿಯ ಆಕಾಂಕ್ಷಿ ಹಾಗೂ BTM ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಆಗಿರುವಂತಹ ಮಮತಾ ರೆಡ್ಡಿ ರವರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಿಕಟ ಪೂರ್ವ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಶ್ರೀಧರ್ ರೆಡ್ಡಿ ರವರು ಹಾಗೆಯೇ ಬಿಜೆಪಿಯ ಹಿರಿಯ ಮುಖಂಡರಾದಂತ ಮುತ್ತಪ್ಪ ಹಾಗೆ ಇನ್ನಿತರೆ ಮುಖಂಡರು ಭಾಗವಹಿಸಿದ್ದರು. ಹಾಗೆಯೇ ಅತಿ ಹೆಚ್ಚು ಚುರುಕಿನಿಂದ ಮತ್ತು ಲವಲವಿಕೆಯಿಂದ ಮಮತಾ ರೆಡ್ಡಿ ರವರು ಈ ಒಂದು NS ಪಾಳ್ಯ ವಾರ್ಡ್ ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮತ್ತು ಉತ್ತಮ ಸಂಘಟನಾಕಾರರು ಹೌದು. ಪಕ್ಷ ಜವಾಬ್ದಾರಿಯನ್ನ ನೀಡಿದರೆ ನಾನು ಖಂಡಿತವಾಗ್ಲೂ ಕೂಡ ಯಾವುದೇ ಜವಾಬ್ದಾರಿಯನ್ನ ನಿರ್ವಹಿಸಲು ನಾನು ಸಮರ್ಥಳಿದ್ದೇನೆ ಅಂತಲೂ ಕೂಡ ಮಮತಾ ರೆಡ್ಡಿ ತಿಳಿಸಿದರು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. BBMPಯ ಚುನಾವಣೆಗಳು ಕಳೆದು 5 ವರ್ಷಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರಗಳ ಡೋಲಾಯಮಾನ ಮತ್ತು ತಮ್ಮ ಸ್ವಪ್ರತಿಷ್ಠೆಗಾಗಿಯೋ ಅಥವಾ 2ನೇ ಸಾಲಿನ ನಾಯಕರುಗಳನ್ನ ಬೆಳೆಸುವಂತ ಇಚ್ಛೆ ಇಲ್ಲದ್ದು ಇದು ಎಲ್ಲ ಪಕ್ಷಗಳು, ಅದು BJP ಇರ್ಲಿ ಕಾಂಗ್ರೆಸ್ ಇರ್ಲಿ, ತಮ್ಮ ಸ್ವಾರ್ಥದಿಂದ ಬೆಂಗಳೂರಿನಲ್ಲಿ ಚುನಾವಣೆಗಳನ್ನ ನಡೆಸಲಿಲ್ಲ ಎನ್ನುವಂಥದ್ದು ಜಗಜ್ಜಾಹಿರ. ಈಗ ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿದೆ, ಅಷ್ಟರಲ್ಲಿ ಚುನಾವಣೆಗಳನ್ನ ನಡೆಸಬೇಕು. ಇದರ ನಡುವೆ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ನಡೆಸೋದಕ್ಕೆ ಅಫಿಡವಿಟ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದೆ. ಇದರ ನಡುವೆ ಯಾವುದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಬಹುದು. ಆ ಒಂದು ನಿಟ್ಟಿನಲ್ಲಿ ಈಗ ಆಕಾಂಕ್ಷಿಗಳು ಒಂದಷ್ಟು ಕಾರ್ಯಗಳನ್ನ ಮತ್ತು ಕಚೇರಿಗಳನ್ನ ತೆರೀತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ NS ಪಾಳ್ಯದ ವಾರ್ಡ್ ನಂಬರ್ 17ರಲ್ಲಿ ಇಲ್ಲಿನ ಬಿಜೆಪಿಯ ಆಕಾಂಕ್ಷಿ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾಗಿರುವಂತಹ ಮಮತಾ ರೆಡ್ಡಿ ರವರ ನೇತೃತ್ವದಲ್ಲಿ ಈ ಒಂದು ಕಚೇರಿ ಆರಂಭಗೊಂಡಿದೆ. ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಒಂದು ಕಚೇರಿಯನ್ನು ತೆರೆಯಲಾಗಿದೆ ಅಂತ ತಿಳಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಇಲ್ಲಿ BTM ಲೇಔಟು ಜಕ್ಸಂದ್ರ ಲಕ್ಸಂದ್ರ ಎಲ್ಲ ಗೆದ್ದು ವಾರ್ಡೆ. ಆಮೇಲೆ MLA ಎಲೆಕ್ಷನ್ನಲ್ಲಿ ಸತತವಾಗಿ ಇಲ್ಲಿ ಹೈಯೆಸ್ಟ್ ಲೀಡಿಂಗ್ ಬರುತ್ತೆ. ಈಗ ಮಮತಾ ರೆಡ್ಡಿ ಅವರು ಅಂತೇಳಿ ಈಗ GB ಎಲೆಕ್ಷನ್ ವಿಂಗಡಣೆ ಆಗಿದೆಯಲ್ಲ, 8 ವಾರ್ಡ್ ಇದ್ದಿದ್ದು 14 ವಾರ್ಡ್ ಆಗಿದೆ. NS ಪಾಳ್ಯಕ್ಕೆ ಅವರು ಒಂದು ಆಕಾಂಕ್ಷಿಯಾಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ಈಗ ಒಂದು ಆಫೀಸು ಮಾಡಿದ್ದಾರೆ, ಅದಕ್ಕೆ ನಮ್ಮನ್ನು ಕರೆದು ತಾವೆಲ್ಲ ಇಲ್ಲಿರ್ತಕ್ಕಂಥ ಹಿರಿಯರು ಮುತ್ತಪ್ಪಣ್ಣ ಮತ್ತು ನಮ್ಮ BTM ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಸುರೇಶ್ ಅವರೆಲ್ಲ ನಾವೆಲ್ಲ ಆಫೀಸ್ ಓಪನಿಂಗ್ ಬಂದಿದ್ವಿ. ಬಂದು ಅವ್ರಿಗೆ ಒಳ್ಳೆಯದಾಗಲಿ ಅಂತ, ಚೆನ್ನಾಗಿ ಕೆಲಸ ಮಾಡಲಿ. ಈಗ GB ಈಗ ಮತ್ತು SRI ಬರ್ತಾಯಿದೆ, ಅದರಲ್ಲೆಲ್ಲ ಓಡಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಈ ವಾರ್ಡ್ ಹೆಂಗಿದೆ, ಯಾವ ಜನ ಹೆಂಗಿದ್ದಾರೆ ಅಂತ ಗೊತ್ತಾಗುತ್ತೆ. ಕೆಲಸ ಮಾಡಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡು ಹಿರಿಯರೆಲ್ಲ ಇದ್ದಾರೆ, ತೀರ್ಮಾನ ಮಾಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಕೊಡ್ತಾರೆ. 25 ವರ್ಷದಿಂದ ನಾನು ಪಾರ್ಟಿ ಕಟ್ಟಿ ಸಂಘಟನೆ ಮಾಡಿ ಎಲ್ಲ ಕಾರ್ಯಕರ್ತರ ಒಟ್ಟಿಗೆ ಜೊತೆ ಕರ್ಕೊಂಡೋಗಿ ಅವ್ರ ಕಷ್ಟ ಸುಖಗಳು ನೋಡಿಕೊಂಡು
ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೋಮೇಶ್ವರ ಕಾಲುವನೆಯಲ್ಲಿ ಇದೇ ರಾಮಲಿಂಗಾರೆಡ್ಡಿ ಹುಲಿಯವ್ರನ್ನ ಎದುರಾಕೊಂಡು ಸ್ಲಮ್ಮಲ್ಲಿ ಹಕ್ಕುಪತ್ರ ಕೊಟ್ಟಿದ್ದೀವಿ, ಹೋಗಿ ಕೇಳಿ ನೀವು ಮನೆಗೆ. ಮತ್ತು ಲಾಕ್ಡೌನ್ ಟೈಮಲ್ಲಿ 10 ಸಾವಿರ ಮನೆಗಿಲ್ಲಿ ಲೋಡ್ಗಳೇ ಬಂದು ಕಷ್ಟ ಸುಖಕ್ಕೆ ನಾವು ಸ್ಪಂದನೆ ಮಾಡಿದ್ದೀವಿ. ಪಾರ್ಟಿ ತಾಯಿ ನಿಯತ್ತಾಗಿ BJPಗೆ ಮೋದಿ ಅವರು ಇದರಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು. ಇವಾಗೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದು ಹತ್ರ ಬರೋವಾಗ ನಾಟಕ ಆಡೋದು ಅದೆಲ್ಲ ಬಿಟ್ಬಿಟ್ಟು ನೇರವಾಗಿ ತಾಯಿ ಅಮ್ಮನಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾವು ಸಲಹೆ ಕೊಡ್ತಾಯಿದ್ದೀವಿ. ಯಾರು ಕೆಲಸ ಮಾಡ್ತಾರೆ ಅವ್ರ ಪಾದಕ್ಕೆ ಪೂಜೆ ಮಾಡಿ ಅವರೇ ದೇವರು, ಕಾರ್ಯಕರ್ತರೇ ದೇವರು ಅಂತ ಹೇಳ್ತಾ ಇದ್ದೀನಲ್ಲ, ಕೈ ಕೊಟ್ಟೊಂದು ಮೋಸ್ಕರ. ನಮ್ಮ ಕಚೇರಿಗೆ ಉದ್ಘಾಟನೆಗೆ ಬಂದು ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತೀನಿ. ನಮ್ಮಲ್ಲಿ ಏನಾಗಿದೆ ಅಂದರೆ ಇಡೀ BTM ಕ್ಷೇತ್ರದಲ್ಲಿ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. BTM BJP ಕ್ಷೇತ್ರನೇ, ಆದರೆ ಈ ಸಲ BJP 8 ವಾರ್ಡಿದ್ದು 14 ವಾರ್ಡ್ ಆಗಿರೋದ್ರಿಂದ ನಮಗೆ BTM ಕ್ಷೇತ್ರದಲ್ಲಿ ಈ ವಾರ್ಡಲ್ಲಿ ಆ್ಯಕ್ಚುಲಾಗಿ ನಮಗೆ ಕಚೇರಿ ಬೇಕಾಗಿತ್ತು. ಕಚೇರಿ NS ಪಾಳ್ಯದಿಂದ ಮೇಡಮ್ ಅವ್ರು ಮಾಡಿದ್ದಾರೆ. ಈ ಭಾಗದ ಜನಕ್ಕೆಲ್ಲ ತುಂಬ ಶಕ್ತಿ ಬಂದಿದೆ. ಯಾಕಂದರೆ ಈ ಭಾಗದಲ್ಲಿ BTM ಕ್ಷೇತ್ರದಲ್ಲಿ ನಮ್ಮ ಮುತ್ತಪ್ಪವರು ಇದರಲ್ಲಿ ಆಫೀಸ್ ಮಾಡಿದರು. BTMಲ್ಲಿ NS ಪಾಳ್ಯದಲ್ಲಿ ಈಗ ವಾರ್ಡ್ ಆಗಿರೋದ್ರಿಂದ ಇಲ್ಲಿ ಆಫೀಸ್ ಕಚೇರಿ ಓಪನ್ ಮಾಡೋದು ತುಂಬ ಒಳ್ಳೆಯದು, ಎಲ್ರಿಗೂ ಸಂತೋಷ ಆಗುತ್ತೆ. ಜೊತೆಗೆ ಈ ಬಾರಿ BTM ಕ್ಷೇತ್ರದಲ್ಲಿ BJP ಗೆದ್ದೇ ಗೆಲ್ಲುತ್ತೆ. ನಾವು ಆ್ಯಕ್ಚುಲಾಗಿ ರಾಜ್ಯದಲ್ಲಿ ನಾವು ರಾಜ್ಯಾಧ್ಯಕ್ಷರಿಗೂ ಒಂದು ಮಾತು ಕೊಟ್ಟಿದ್ದೆ, ಸರ್ BJP 14ರಲ್ಲಿ 10 ಗೆದ್ದೇ ಗೆಲ್ಲುತ್ತೆ ಅಂದರೆ ಎಲ್ಲರೂ ಆಶ್ಚರ್ಯಪಟ್ಟು ಗೆದ್ದೆ. ಹೌದು, ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ಹಾಗೆಯೇ ಈ ಒಂದು NS ಪಾಳ್ಯ ವಾರ್ಡ್ನ ಆಕಾಂಕ್ಷಿ ಆಗಿರುವಂತ ಮಮತಾ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ, ನನಗೆ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ನೀಡಲಿ ಅಥವಾ ಯಾರಿಗೆ ಟಿಕೆಟ್ ಕೊಟ್ಟು ನಾನು ಕೆಲಸವನ್ನು ಮಾಡ್ತೇನೆ ಅಂತೇಳಿ ತಿಳಿಸಿದ್ದು ಹೀಗೆ. 17ನೇ ವಾರ್ಡ್ಗೆ ಆಸ್ಪರೆಂಟ್ ಆಗಿದ್ದೀನಿ. BJPಯಿಂದನೇ ನನ್ನ ಓಡಾಡಮ್ಮ, ಕೆಲಸ ಮಾಡು, ಇಲ್ಲಿ ಸಂಘಟನೆ ಮಾಡು ಅಂತ ಕಳಿಸಿದ್ದಾರೆ. ಪಕ್ಷದ ಕೆಲಸನ ನಿಷ್ಠೆಯಿಂದ ಮಾಡ್ತೀನಿ. ಇಲ್ಲಿ BJP ಬಾವುಟ ಆರಿಸ್ಬೇಕು ಅಂತಲೇ ತುಂಬ ಕಷ್ಟ, ಪಣ ತೊಟ್ಟು ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸ ಮಾಡ್ತಾಯಿದ್ದೀನಿ. ದೇವ್ರದ್ದು ಹಿರಿಯರ್ದೆಲ್ಲ ನನಗೆ ಆಶೀರ್ವಾದ ಇದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ನನ್ನ ಆಫೀಸ್ಗೆ ಬಂದು ಎಲ್ಲ ಓಪನಿಂಗ್ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇರೋದು ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. BTM ಲೇಔಟ್ನಲ್ಲಿ ಎಲ್ಲ ಜನರು, ಎಲ್ಲ ಲೀಡರ್, ಮುತ್ತಪ್ಪಣ್ಣ, ಶ್ರೀಧರ್ ರೆಡ್ಡಿ ಅವರು, ಸುರೇಶ್ ಅಧ್ಯಕ್ಷರು, ಇವರೆಲ್ಲರೂ ಸಹ ಎಲ್ಲರೂ ಒಗ್ಗಟ್ಟಾಗಿ ಬಂದು ಮಮತಾ ರೆಡ್ಡಿ ಅವರ ಆಫೀಸಿಗೆ ಬಂದು ಇಲ್ಲಿ ಒಂದು BJP ಭದ್ರಕೋಟೆ ಮಾಡಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಸುಮಾರು ಉತ್ರಳ್ಳಿ BTM ಲೇಔಟ್ ಸಪ್ರೇಟಾಗಿರೋದು ಉತ್ರಳ್ಳಿಯಿಂದ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ಮುತ್ತಪ್ಪ ಅವರು ನಾವೆಲ್ಲರೂ ಇದೆಲ್ಲ BJPಗೆ ಭದ್ರಕೋಟೆ. ಅದೇ ಕಾನ್ಸ್ಟಿಟ್ಯೂನ್ಸಿ ಬೈಪರ್ಕೇಷನ್ ಆದಾಗ ಇಲ್ಲಿ ನಮ್ಮ ಮುತ್ತಪ್ಪಣ್ಣವ್ರಿಗೆ ಆದಂಥ ಅನ್ಯಾಯ, ಅವರು ದೌರ್ಜನ್ಯ ಯಾವ್ಯಾವ ಥರ ಆಯಿತು ಅಂತ ಅವರು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಒಬ್ಬರು ಆಕಾಂಕ್ಷಿಯಾದಂಥ ಒಂದು ಹೆಣ್ಮಗಳು ಬಂದು ಕೆಲಸ ಮಾಡ್ತೀನಿ, ಈ ಸಂಘಟನೆನ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ತೊಗೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಸದಾ. ನಮಗೆ ಪಕ್ಷ ಮುಖ್ಯ, ದೇಶ ಮೊದಲು, ಪಕ್ಷನೂ ನಮಗೆ ಅಷ್ಟೇ ನಮಗೆ ಮುಖ್ಯ. ಹಂಗಾಗಿ ವ್ಯಕ್ತಿ ಪೂಜೆ ಮಾಡೋರಲ್ಲ, ನಾವು ಪಕ್ಷದ ಪೂಜೆ ಮಾಡೋರು. ಭಾರತೀಯ ಜನತಾ ಪಾರ್ಟಿಲಿ ಯಾರೇ ಕೂಡ ಟಿಕೆಟ್ ತೊಗೊಂಡ್ರು ಕೂಡ ನಾವು ಸದಾ ನಿಂತು ಬೆನ್ನಾಗಿ ನಿಂತು ದುಡಿದು ಅವರನ್ನು ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವು ಹೆಸರೇಳಕ್ಕೆ ಹೋಗಲ್ಲ, ನಮಗೆ ಬೇಕಾಗಿರೋಂಥದ್ದು BJP. ಅದರಲ್ಲೂ ಘಟಾನುಘಟಿಗಿರುವಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಹೆಣ್ಮಗು ಬಂದು ನಿಂತಿದೆ ಅಂತ ಹೇಳಿದ್ರೆ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಜೊತೆ ಸೇರಿ ಈ ಬಾರಿ NS ಪಾಳ್ಯ ವಾರ್ಡ್ BJPನ ಗೆಲ್ಲಿಸ್ಕೊಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಧರ್ಮವನ್ನು ಉಳಿಸ್ಬೇಕು, ಈ ಪಕ್ಷವನ್ನು ಉಳಿಸ್ಬೇಕು. ಎಲ್ಲ ಯುವಕರಿಗೆ ನಾನು ಕೂಡ ನಮ್ಮ ಆಕಾಂಕ್ಷಿಗಳಲ್ಲಿ ಕೇಳ್ಕೊಡೋಂಥದ್ದು ಏನು ಅಂದರೆ, ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿ ಅವ್ರ ವಾರ್ಡ್ಗೆ ಎಲ್ಲರಿಗೂ, ತಾಯಂದ್ರಿಗಾಗಲಿ ಮಕ್ಕಳಿಗಾಗಲಿ ಅಣ್ಣ ತಮ್ಮಂದ್ರನ್ನೆಲ್ಲರೂ ಕೂಡ ಜೊತೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡಿ. ನನ್ನ ಜೊತೆಲಿ ಸುಮಾರು 6 ರಿಂದ 7 ವರ್ಷ ಕೆಲಸ ಮಾಡಿದ್ದಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಅವ್ರಿಗೆ ಹಣ ಮಾಡಬೇಕು, ಮತ್ತೊಂದು ಮಾಡಬೇಕು, ಆಸ್ತಿ ಮಾಡಬೇಕು ಅಂತೇಳಿ ಅವ್ರು ಬಂದಿಲ್ಲ. ಅವ್ರಿಗೆಲ್ಲ ದೇವ್ರು ಕೊಟ್ಬಿಟ್ಟಿದ್ದಾನೆ. ಅವ್ರ ಕೊನೆ ಆಸೆ ಏನು ಅಂತ ಹೇಳಿದ್ರೆ ಜನಗಳ ಸೇವೆ ಮಾಡಬೇಕು, ಜನಗಳ ಜೊತೆಲಿರಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಬಂದಿರೋಂಥದ್ದು. ಕೆಲವರೆಲ್ಲ ತಪ್ಪಾಗಿ ಮಾಹಿತಿ ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ತಪ್ಪು ಮಾಹಿತಿ ಕೊಡಬೇಡಿ. ಆ ಹೆಣ್ಮಗು ಬಂದಿರೋಂಥದ್ದು ಸೇವೆಯ ಮನೋಭಾವನೆ ಇಟ್ಕೊಂಡು ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ NS ಪಾಳ್ಯ ಎಲ್ಲ ಮತದಾರ ದೇವರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೆಕೆಂಡ್, ಈ NS ಪಾಳ್ಯದ ವಾರ್ಡ್ನಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇರೋಂಥ ಕಾರ್ಯಕ್ರಮಗಳಾಗಲಿ, ಸಂಘಟನೆಗಳಾಗಲಿ, ಪಕ್ಷಕ್ಕೋಸ್ಕರ ಓಡಾಡಿ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕ್ ಮಾಡ್ತಾ ಇರೋಂಥವ್ರನ್ನ ನಮ್ಮ ಪಾರ್ಟಿಯವರು ಆಯ್ಕೆ ಮಾಡಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಪೈಪೋಟಿ ಅನ್ನೋದು ಇವತ್ತು ಯಾವುದ್ರಲ್ಲಿಲ್ಲ, ಎಲ್ಲದರಲ್ಲಿದೆ. ಸೆಕೆಂಡ್, ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಾವು ಯಾವುದಕ್ಕೂ ಯೋಚನೆ ಮಾಡೋಂಥವ್ರಲ್ಲ, ಹಿಂದೆ ಹೋಗೋರು ಅಂಥವಲ್ಲ, ಎಲ್ಲದಕ್ಕೂ ಸಿದ್ಧ ಹಿಡಿದೀವಿ. ಈ ಸಾರಿ ಅಂತೂ ತುಂಬ ಒಂದು ಅದ್ದೂರಿಯಾದಂಥ ಒಂದು ಚುನಾವಣೆಯನ್ನು ನೋಡೋದಕ್ಕೆ ನಾವು ರೆಡಿ ಇರ್ತೀವಿ. ಮತ್ತು ಇದೇ ಭಾಗದಲ್ಲಿ ಇರುವಂತಹ ಹಳೆ ನಾಯಕರಾದಂಥ ಮುತ್ತಪ್ಪಣ್ಣವರಾಗಲಿ, ಮತ್ತು ನಮ್ಮ ದೇವದಾಸಣ್ಣ ಅವರಾಗಲಿ, ಮತ್ತು ಇನ್ನು ಹಲವಾರು ಕಾರ್ಯಕರ್ತರು, ನಮ್ಮ ಸುದರ್ಶನ್ ಅವರಾಗಲಿ, ಇಲ್ಲ ನಮ್ಮ IC ಬಾಬು ಆಗಲಿ, ಇವರೆಲ್ಲ ಇಲ್ದಿರೋ ಪಾರ್ಟಿನಲ್ಲಿ ಸಂಘಟನೆ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಇವರೆಲ್ಲ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸಂಘಟನೆ ಮಾಡಿದ್ದಾರೆ.
ಆ ಇದರ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಅದ್ರ ಜೊತೆಗೇ ನಾವು ಸಂಘಟನೆ ಮಾಡಿ ಪಕ್ಷನ ಗೆಲ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಬೀಳ್ತೇವೆ. ನಮ್ಮ ಹೆಸರು ದೀಪಕ್ ರಾಜು ಅಂತೇಳಿ, ಸುದ್ಗೊಂಡೆಪಾಳ್ಯ ವಾರ್ಡು. ರೆಡ್ಡಿ ಮೇಡಮ್ನವ್ರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆಫೀಸು. ಭಾಳ ಸುಸಜ್ಜಿತವಾಗಿ 100 ಜನ ಬಂದರೂ ಕೂಡ ಕೂತ್ಕೊಂಡು ಅವರ ದುಃಖ ದುಮ್ಮಾನಗಳನ್ನು, ಬದುಕು ಬವಣೆಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಆಫೀಸನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇದು ಒಳ್ಳೆಯ ಒಂದು ಸದುದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಚೇರಿ ಆಗಿರೋದ್ರಿಂದ ಈ ಭಾಗದ ಜನಗಳಿಗೆ ಅವ್ರದ್ದೇನೇ ಕುಂದುಕೊರತೆಗಳಿದ್ರು ಕೂಡ ಮೇಡಮ್ನವ್ರು ಬಂದು ಕನೆಕ್ಟ್ ಮಾಡ್ತಾ ಮೇಡಮ್ನವ್ರು ಬಂದು ಕಾಂಟ್ಯಾಕ್ಟ್ ಮಾಡಿ ಅವರ ಸಮಸ್ಯೆಗಳಿಗೆ ಅವರು ಧ್ವನಿ ಆಗ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನು ಈ ಮುಖಾಂತರ ಪಾರ್ಟಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು 5 ವಲಯಗಳಿಗೆ ಚುನಾವಣೆಗಳು ಯಾವಾಗ ನಡೆಯುತ್ತೆ ಎನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದ್ರು ಕೂಡ ಚಟುವಟಿಕೆಗಳು ಗರಿಗೆದರಿದೆ. ಆ ಮುಖಾಂತರ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಮತ್ತು ಕೆಲಸವನ್ನು ಕೂಡ ನಿರ್ವಹಣೆ ಮಾಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಪ್ರಾಮಾಣಿಕವಾಗಿ ವರ್ತಿಸಲಿ, ಬೆಂಗಳೂರಿನ ಜನರಿಗೆ ನ್ಯಾಯವನ್ನ ಒದಗಿಸಲಿ, ಇಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸಲಿ ಮತ್ತು 2ನೇ ಸಾಲಿನ ನಾಯಕರುಗಳಿಗೆ ಒಂದು ಅವಕಾಶವನ್ನ ನೀಡಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.